ಬೇಡ ಬೇಡ ನೀನು ಟೀಚರಾಗೇ ಇದ್ಬಿಡು ಅಂತ ಹೇಳ್ಬಿಟ್ಟು ಕೊನೆಗೆ ಟೀಚರಾಗೇ ಆಯಿತು. ಅವ್ರು ಹೇಳಿದ್ರು ಇನ್ ಸರ್ವಿಸ್ ಟ್ರೈನಿಂಗ್ ಇದೆ, ನೀನು ಟ್ರೈನಿಂಗ್ ಮಾಡ್ಕೊ, ಇದೇ ಸ್ಕೂಲ್ನಲ್ಲಿ ನೀನು ಟೀಚರ್ ಆಗ್ಬೋದು, ನಿನಗೆ ಮುಂದೆ ಒಳ್ಳೆ ಸ್ಕೋಪ್ ಇದೆ ಅಂತ ಹೇಳಿದ್ರು. ಇನ್ನೂ ಇಬ್ಬರು ಟೀಚರ್ಸ್ ನಮ್ಮ ಜೊತೆಗೆ ಇಲ್ಲಿ ಟ್ರೈನಿಂಗ್ ಆಗದೇ ಇರೋರಿದ್ದರು, ಅವರು ಬಂದರು. ಎಲ್ಲರೂ ಸೇರಿ ಟ್ರೈನಿಂಗ್ ಹೋದೆ. ನನಗೆ ಬೇರೆ ಏನೂ ಅವಾಗ ಕೆಲಸ ಇರಲಿಲ್ಲ. ನಾನು 2 ವರ್ಷನೂ ಪಾಸ್ ಮಾಡಿಬಿಟ್ಟೆ. 71ರಲ್ಲೇ ನನಗೆ ಗೌರ್ಮೆಂಟು ಅಪಾಯಿಂಟ್ಮೆಂಟು ಕೊಟ್ಬಿಡ್ತು. ಫಸ್ಟ್ ಸ್ಯಾಲ್ರಿ 210 ರೂಪಾಯಿ ನನಗೆ ಇದು ಬಂದ್ಬಿಡ್ತು, ಪೇನು ಬಂದ್ಬಿಡ್ತು. ಹಾಗೆ ನಾನು ಆದರೆ ಮೊದಲು ಟೀಚರ್ ಆಗೋಕ್ಕೆ ಇಷ್ಟ ಇರಲಿಲ್ಲ. ಆದರೆ ಸೇರಿದ ಮೇಲೆ ಮಕ್ಕಳ ಪ್ರೀತಿ ವಿಶ್ವಾಸ, ಅವರು ನಮ್ಮನ್ನು ಎಷ್ಟು ಈಗಿನ ಕಾಲದ ಥರ ಎಲ್ಲ ಆ ಕಾಲದಲ್ಲಿ ಮಕ್ಕಳು ಟೀಚರು ಅಂದರೆ, ನಾನು ಗೌರಿ ಟೀಚರ್ ಇದ್ದಾಳೆ, ನಾನು ಅವಳು ತುಂಬ ಡಿಯರೆಸ್ಟ್ ಫ್ರೆಂಡ್ಸು. ಇವತ್ತು ಅವರೆಲ್ಲ ಯಾರೂ ಬಂದಿಲ್ಲ. ನಾವು 9 ಜನದಲ್ಲಿ 4 ಜನ ನಮ್ಮನ್ನು ಬಿಟ್ಟು ಹೊಟ್ಟೋದ್ರು. ಇನ್ನು 5 ಜನ ನಾವಿದ್ದೀವಿ. ಅದರಲ್ಲಿ ಒಬ್ಬರು ಅಮೇರಿಕಾದಲ್ಲಿದ್ದಾರೆ, ನಾವು 4 ಜನ ಇಲ್ಲಿ ಇದ್ದೀವಿ. ಆದರೆ ಆ 3 ಜನಕ್ಕೆ ಇವತ್ತು ಇಲ್ಲಿ ಎದ್ದು ಬರೋ ಸ್ಥಿತಿಲಿ ಅವರು ಇಲ್ಲ. ಅದು ಮನಸ್ಸಿಗೆ ನಾನು ನನ್ನ ತಮ್ಮನಿಗೆ ಹೇಳ್ದೆ, ನೋಡೋ ನಾವು ಟೀಚರ್ಸು ಅಂದರೆ ನಾವು 9 ಜನ ಎಲ್ಲಿ ಹೋದರೂ ಒಟ್ಟಿಗೆ ಹೋಗ್ತಾ ಇದ್ವಿ, ಏನು ಕೆಲಸ ಮಾಡಿದ್ರು ಒಟ್ಟಿಗೆ ಇರ್ತಾಯಿದ್ವಿ ನಾವು. ಇವತ್ತು ಅವರೆಲ್ಲ ಇಲ್ಲ. ನಾನೊಬ್ಳು ಹೋಗಿ ಅಲ್ಲಿ ಅವಾರ್ಡೆಲ್ಲ ತೊಗೊಳ್ಳೋದು ಅಂದರೆ ನನಗೆ ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ ಅಂದೆ. ಇಲ್ಲ ಅವ್ರ ಮನೆಗೆಲ್ಲ ಹೋಗಿ ಕೊಟ್ಟಿದ್ದಾರೆ, ನೀನು ಬಾ ಇಲ್ಲಿ ಅಂತ ಹೇಳಿದ್ರು. ಹಾಗೆ ನಾನು ಇಲ್ಲಿಗೆ ಬಂದೆ. ನಿಮ್ಮನ್ನೆಲ್ಲ ನೋಡಿ ನನಗೆ ತುಂಬ ಸಂತೋಷ ಆಯಿತು. ನಾವು ಎಂಥ ಕಷ್ಟಪಟ್ಟು ಆ ಬಿಲ್ಡಿಂಗಲ್ಲಿ ಇದ್ವಿ. ಇವತ್ತು ನಮ್ಮದು ಅನ್ನೋದು ಒಂದು ಬಿಲ್ಡಿಂಗ್ ಇಲ್ಲ ಆಗಿದೆ. ಇದಕ್ಕೆ ಮಲಯಾಳೀಸ್ ಅವರ ಒಗ್ಗಟ್ಟು ಬಹಳ ಮುಖ್ಯ. ಎಲ್ಲ ಒಗ್ಗಟ್ಟಿಂದ ಅವರು ಇದ್ದಿದ್ದರಿಂದಾನೇ ಇವತ್ತು ಇಷ್ಟು ದೊಡ್ಡ ಸಾಧನೆಯನ್ನು ಅವ್ರು ಸಾಧಿಸಿದ್ದಾರೆ. ಅದರಲ್ಲಿ ನನಗೆ ಅವ್ರು ಬೇರೆ ನಾನು ಬೇರೆ ಅಂತ ನನಗೆ ಅನಿಸೋದೇ ಇಲ್ಲ. ಯಾಕಂದರೆ ನನಗೆ ಕರೆದು ಊಟ ಹಾಕಿದವರು ಅವರು, ನನಗೆ ಕೆಲಸ ಕೊಟ್ಟವರು ಅವರು. ನಾವು ಸಾಯೋವರೆಗೂ ನಮ್ಮನ್ನು ಯಾರು ಊಟ ಕೊಟ್ಟಿದ್ದಾರೋ ಅವರನ್ನು ನಾವು ನೆನೆಸ್ಕೊಳ್ಬೇಕು. ಆ ಒಂದು ನಿಯತ್ತು ನನ್ನಲ್ಲಿ ಇತ್ತು, ಇವಾಗಲೂ ಇದೆ, ನಾನು ಸಾಯೋವರೆಗೂ ಇರುತ್ತೆ. ನನಗೆ ಊಟ ಕೊಟ್ಟಿರೋದು ಇವತ್ತು 1ನೇ ತಾರೀಕು ಆದರೆ ಪೆನ್ಷನ್ ಬರ್ತಾ ಇರೋದು, ನನ್ನ ಅಕೌಂಟಲ್ಲಿ ದುಡ್ಡು ಬರ್ತಾ ಇರೋದು, ನಾನು ಇಲ್ಲಿ ಕೆಲಸ ಮಾಡಿದ ಒಂದು ಇದು ನನಗೆ ಬರ್ತಾ ಇದೆ. ಅದು ನಾನು ಯಾವತ್ತೂ ನೆನೆಸ್ಕೊಳ್ತೀನಿ. ಈ ಸ್ಕೂಲು ಒಳ್ಳೆಯದಾಗಿರಬೇಕು, ಈ ಸ್ಕೂಲ್ ಒಳ್ಳೆಯದಾಗಬೇಕು ಅಂತ ಯಾವತ್ತೂ ಬಯಸ್ತೀನಿ. ನೀವು ಅಷ್ಟೇ ಮಕ್ಕಳ, ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ವಯಸ್ಸಾದ ಕಾಲದಲ್ಲಿ ಅವ್ರನ್ನ ನೋಡ್ಕೊಳ್ಳೋದು ನಿಮ್ಮ ಕರ್ತವ್ಯ. ನಿಮ್ಮ ಮಕ್ಕಳಿಗೆ ಒಳ್ಳೆಯ ತಂದೆ ತಾಯಿಗಳಾಗಿರಿ, ಅವ್ರಿಗೆ ಒಳ್ಳೆಯ ಎಜುಕೇಷನ್ ಕೊಡಿಸಿ. ಇಷ್ಟೇ ನಾನು ಹೇಳೋದು. ಒಳ್ಳೆಯವರಾಗಿ ಇರೋಣ, ಈ ಸಮಾಜಕ್ಕೆ ಒಳ್ಳೆಯ ಮಕ್ಕಳನ್ನು ತಯಾರು ಮಾಡೋಣ. ಒಳ್ಳೆ